ಹೇ ರೇವಣ್ಣ, ನಿಮ್ಮ ವಿಷಯ ಇದ್ರೆ ಹೊರ ಹೋಗಿ ಮಾತನಾಡು. ಸಚಿವ ಎಚ್.ಡಿ. ರೇವಣ್ಣಗೆ ಎಚ್.ಡಿ. ದೇವೇಗೌಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಿಮ್ಮ ವಿಷಯ ಇದ್ರೆ ಹೊರ ಹೋಗಿ ಮಾತನಾಡು. ಸಚಿವ ಎಚ್.ಡಿ. ರೇವಣ್ಣಗೆ ಎಚ್.ಡಿ. ದೇವೇಗೌಡರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎರಡನೇ ತ್ರೈಮಾಸಿಕ ಸಭೆಯಲ್ಲಿ ಎಚ್.ಡಿ. ರೇವಣ್ಣಗೆ ಗೌಡರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಸನದಲ್ಲಿ ನಡೆಯುತ್ತಿರುವ ಎರಡನೇ ತ್ರೈಮಾಸಿಕ ಸಭೆಯಲ್ಲಿ ಸರಿಯಾಗಿ ಬೈದಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ರು ರೇವಣ್ಣ. ಗೌಡರನ್ನ ಗದರಿಸಿದ ತಕ್ಷಣ ಅಲ್ಲಿಂದ ರೇವಣ್ಣ ಅವರು ನಿಧಾನಕ್ಕೆ ಹಾಲಿಂದ ಹೊರ ಹೋದ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಅದ್ ನೋಡೋದಕ್ಕೆ ಒಂದ್ ರೀತಿ ಚಂದ. ತಂದೆ ಮಗನನ್ನ ಬೈದ ತಕ್ಷಣ ಅಪ್ಪನ ಮಾತು ಕೇಳ್ಕೊಂಡು ಆಚೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಒಂಥರ ಈ ಕಾಲದಲ್ಲೂ ಕೂಡ ಅದು ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ತಂದೆ ಮಗ ತುಂಬಾ ಚಂದ ಅನ್ಸುತ್ತೆ. ಏನಾಯ್ತು ಎಕ್ಸಾಕ್ಟ್ ಸಭೆಯಲ್ಲಿ, ಏನ್ ಮಾತನಾಡಿದ್ರು ರೇವಣ್ಣ ಅವರು? ಹೌದು, ಖಂಡಿತವಾಗ್ಲೂ ಇವತ್ತು ಹಾಸನದ ಹೊಯ್ಸಳ ಸಭಾಂಗಣದಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಇರತಕ್ಕಂತಹ ಹೊಯ್ಸಳ ಸಭಾಂಗಣದಲ್ಲಿ ಎರಡನೇ ತ್ರೈಮಾಸಿಕ ಸಭೆ ಕೂಡ ನಡೀತಾ ಇತ್ತು. ಹಾಗಾಗಿ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೆ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಸೇರಿದಂತೆ ಕೆಲವರು ಶಾಸಕರು ಕೂಡ ಈ ಸಭೆಯಲ್ಲಿ ಹಾಜರಿದ್ರು. ಆದ್ರೆ ಆ ಸಭೆಯಲ್ಲಿ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣರವರು ಸಭೆಯ ಹಾಲ್ನೊಳಗಡೆ ಕೂಡ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದೆರಡು ನಿಮಿಷ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತಾಡ್ತಿದ್ದಂತವನ್ನು ಕೂಡ ಗಮನಿಸಿದಂತ ತಕ್ಷಣ ಅವರು, ರೇವಣ್ಣ, ನಿಮ್ಮ ವಿಷಯ ಏನಿದ್ರು ಕೂಡ ಆಚೆ ಹೋಗಿ ಮಾತಾಡಿ, ಇಲ್ಲಿ ಸಭೆ ನಡೀತಾ ಇದೆ, ಡಿಸ್ಟರ್ಬ್ ಕೂಡ ಮಾಡಬೇಡಿ ಅನ್ನುವ ಮಾಹಿತಿಯನ್ನು ಕೂಡ ಗದರಿಸ್ತಾರೆ. ಆ ರೀತಿಯ ಒಂದ್ ರೀತಿ ಮೈಕ್ ಹಿಡಿದು ಗದರಿದ ತಕ್ಷಣ ರೇವಣ್ಣರವರು ಕೂಡ ತಕ್ಷಣ ಸಭೆಯಿಂದ ಹೊರಗೋಗುತ್ತಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಮಾಧ್ಯಮಕ್ಕೆ ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಹಿಂದಿನಿಂದಲೂ ಕೂಡ ಅವರು ಏನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಏನ್ ಹೇಳ್ತಾರೆ ಆ ಮಾತನ್ನು ಕೂಡ, ಆ ವಾಕ್ಯವನ್ನು ಕೂಡ ತಪ್ಪದೆ ಬಳಸುವಂತದ್ದು ರೇವಣ್ಣರವರು ಕೂಡ ಹಿಂದೆ ನಡೆದು ಬರುವಂತದ್ದು. ಓಕೆ, ಧನ್ಯವಾದಗಳು ಪ್ರಕಾಶ್ ತಮ್ಮ ಮಾಹಿತಿಗಾಗಿ.